ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಕ್ಷಮಿಸ್ಬಿಡಿ ಮೈನವ್ರೆ, ಪ್ಲೀಸ್ ಕ್ಷಮಿಸ್ಬಿಡಿ. ಧ್ರುವ ಅವ್ರೆ, ನೀವ್ಯಾ ಕ್ಷಮೆ ಕೇಳ್ತಾ ಇದ್ದೀರಾ? ಅಂತ ತಪ್ಪು ನೀವೇನ್ ಮಾಡಿದ್ದೀರಾ? ತಪ್ಪು ಮಾಡಿದ್ದೀನಿ ಮೈನವ್ರೆ, ತಪ್ಪು ಮಾಡಿದ್ದೀನಿ. ನೀವು ಮೊದಲೇ ಇಷ್ಟೊಂದು ಪ್ರಾಬ್ಲಮ್ ಅಲ್ಲಿದ್ರಿ, ಅದ್ರ ಮೇಲೆ ನಾನು ನಿಮ್ಗೆ ಎಷ್ಟೊಂದು ತೊಂದರೆ ಕೊಟ್ಟೆ, ಎಷ್ಟು ಫೋರ್ಸ್ ಮಾಡಿದೆ ನಿಮ್ಗೆ. ಆದ್ರೂ ನಿಮ್ ಧೈರ್ಯನ ಹೇಗೆ ಹೊಗಳ್ಬೇಕು ನನಗೆ ಅರ್ಥ ಆಗ್ತಿಲ್ಲ. ಅಲ್ಲ, ಇಷ್ಟು ದಿನ ಇಷ್ಟು ಪ್ರಾಬ್ಲಮ್ನ ನೀವು ನಿಮ್ಮೊಳಗೆ ತಡೆದಿಟ್ಕೊಂಡಿದ್ರಲ್ಲ, ನಿಮ್ ಜಾಗದಲ್ಲಿ ನಾನಿದ್ದಿದ್ರೆ ನಾನೇನ್ ಮಾಡ್ತಿದ್ನೋ ನನಗೆ ಗೊತ್ತಿಲ್ಲ. ಆದ್ರೂ ನೀವು ನನಗೊಂದು ಮಾತು ಹೇಳ್ಬೋದಿತ್ತಲ್ಲ ಮೈನವ್ರೆ, ನಾನು ನಿಮ್ ಜೊತೆ ಸಪೋರ್ಟ್ ಆಗಿ ನಿಂತಿರ್ತಿದ್ದೆ. ಯಾಕೆ ಹೇಳಲಿಲ್ಲ? ನೋಡಿ, ಈಗ ನನ್ನ ಸಮಸ್ಯೆ ಬಗ್ಗೆ ಮಾತಾಡಿ ಯಾವ ಪ್ರಯೋಜನನೂ ಇಲ್ಲ. ಅದೆಲ್ಲ ಮುಗ್ದೋಗಿರೋ ಕತೆ ನಾನ್ ನೋಡ್ಕೋತೀನಿ. ಈಗ ನಿಮ್ ಸಮಸ್ಯೆ ಬಗ್ಗೆ ಯೋಚನೆ ಮಾಡಕ್ ಶುರು ಮಾಡಿ. ನನ್ ಸಮಸ್ಯೆನಾ? ನನ್ಗೆ ಯಾವ ಸಮಸ್ಯೆ ಇದೆ ಮೈನವ್ರೆ? ನಿಮ್ ಮದ್ವೆ. ನಿಮ್ ತಾಯಿಯವರು ಅದ್ರ ಬಗ್ಗೆ ತುಂಬಾನೇ ಆಸೆ ಪಡ್ತವ್ರೆ. ನೋಡಿ, ಮುಂಚೆ ಆದ್ರೆ ನನ್ ಸಮಸ್ಯೆ ಏನು ಅಂತ ಗೊತ್ತಿಲ್ಲದೆ ನೀವ್ ಒದ್ದಾಡ್ತಿದ್ರಿ, ತುಂಬಾ ಕಂಗಾಲಾಗಿದ್ರಿ, ಗೊಂದಲ ಇರ್ತಿತ್ತು. ಈಗ ನನ್ ಸಮಸ್ಯೆ ಏನು ಅಂತ ಗೊತ್ತಿದೆ ಅಲ್ವಾ? ಹಾಗಾಗಿ ನನ್ನನ್ನ ಮರ್ತು ತುಳಸಿ ಅವ್ರನ್ನ ಮದ್ವೆ ಆಗಿ ಸಂತೋಷವಾಗಿರಿ. ಮುಗೀತಾ ಅಥವಾ ಇನ್ನು ಹೇಳೋದೇನಾದ್ರೂ ಬಾಕಿ ಇದೆಯಾ? ಏನಾದ್ರೂ ಇದ್ರೆ ಈಗಲೇ ಹೇಳ್ಬಿಡಿ. ಯಾಕಂದ್ರೆ ನಾನಾಗ್ಲೇ ಡಿಸೈಡ್ ಮಾಡಾಗಿದೆ. ನನಗೆ ನಿಮ್ ಪ್ರಾಬ್ಲಮ್ ಏನು ಅಂತ ಗೊತ್ತಿಲ್ಲದೆ ಇದ್ದಾಗ ನಾನು ಗೊಂದಲದಲ್ಲಿದ್ದೆ ನಿಜ. ಆದ್ರೆ ನಿಮ್ ಪ್ರಾಬ್ಲಮ್ ಏನು ಅಂತ ಗೊತ್ತಾಯ್ತೋ ಆ ಕ್ಷಣದಿಂದನೇ ನಾನು ನಿಮ್ ಕೈನ ಯಾವತ್ತೂ ಬಿಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡೆ. ಇದು ನಾನು ನಿಮ್ಮ ಮೇಲೆ ಕರುಣೆ ತೋರಿಸೋ ಅಥವಾ ಅನುಕಂಪ ತೋರಿಸೋ ನಾನು ಈ ಡಿಸಿಷನ್ ತಗೊಂಡಿಲ್ಲ. ಹಾಗೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾನು ಈ ಡಿಸಿಷನ್ ತಗೊಂಡಿರೋದು ನಿಮ್ಮ ಮೇಲೆ ನನಗಿರೋ ಪ್ರೀತಿಯಿಂದ ಅಷ್ಟೇ. ನೀವ್ ಹೇಳಿದ್ದೆಲ್ಲ ಮಾತಿಗೆ ಮಾತ್ರ ಚಂದ ಧ್ರುವ ಅವ್ರೆ, ನಡ್ಕೊಂಡ್ರೆ ಸರಿ ಹೋಗಲ್ಲ. ಹಾಗಂತ ಯಾರು ಹೇಳಿದ್ದು? ನಮ್ಮ ಸುತ್ತಮುತ್ತ ಇರೋರ. ನೋಡಿ, ನಿಮ್ಮನ್ನ ಪರಮೇಶಣ್ಣ ಮೈಲಾರ್ಕೋಟೆಯಿಂದ ಬೆಂಗಳೂರಿಗೆ ಕಳಿಸ್ಕೊಟ್ಟಿದ್ದು ನನ್ನ ಮೇಲಿರೋ ನಂಬಿಕೆಯಿಂದ. ಆಗ್ಲೂ ನೀವು ನನ್ನ ನಂಬಿರ್ಲಿಲ್ಲ, ಆದ್ರೆ ನಿಮ್ಮ ನಂಬಿಕೆನ ನಾನು ಸಂಪಾದಿಸ್ದೆ. ಆ ಸಿಲ್ವರ್ ಜುಬ್ಲಿ ಫಂಕ್ಷನ್ನಲ್ಲಿ ನೀವು ಅಷ್ಟು ಕಷ್ಟದಲ್ಲಿದ್ದಾಗ ನಾನು ನಿಮ್ಮ ಜೊತೆ ಇರಲಿಲ್ಲ. ಹಾಗಾಗಿ ನಿಮ್ಮ ಪ್ರಾಬ್ಲಮ್ಗೆ ನಾನು ಒಬ್ಬ ಕಾರಣಕರ್ತಾನೆ. ನೀವೇನೇ ಹೇಳಿ, ನಾನು ನಿಮ್ಮನ್ನ ಮಾತ್ರ ಬಿಡಲ್ಲ. ಯಾಕಂದ್ರೆ ಅವತ್ತು ನಾನು ಒಂದಿನ ನಿಮ್ಮ ಜೊತೆ ಇಲ್ಲದೆ ಇದ್ದಿದ್ರಿಂದ ನೀವಿಷ್ಟು ದೊಡ್ಡ ಸಮಸ್ಯೆ ಅನುಭವಿಸ್ಬೇಕಾಗಿ ಬಂತು. ಆ ತಪ್ಪನ್ನ ನಾನು ಯಾವತ್ತೂ ಮಾಡಲ್ಲ. ಅಯ್ಯೋ ಧ್ರುವ ಅವ್ರೆ, ಏನ್ ಹೇಳ್ತಿದ್ದೀರಾ? ಅಲ್ಲ, ನಿಮ್ ತಪ್ಪು ಏನಿದೆ ಅದ್ರಲ್ಲಿ? ನನ್ ಸಹವಾಸ ಮಾಡಿದಿಕ್ಕೆ ನನ್ ತಪ್ಪನ ನಿಮ್ ತಲೆ ಮೇಲೆ ಯಾಕೆ ಹೊರಸ್ಕೋಬೇಕು? ಅಲ್ಲ, ಆಗಿದ್ದ ಅನಾಹುತನ ನನ್ ಕೈಯಲ್ಲಿ ತಡಿಯಕ್ಕಾಗ್ಲಿಲ್ಲ. ನೀವೇನ್ ತಡಿತಿದ್ರಿ? ಇಲ್ಲ ಮೈನವ್ರೆ, ನನಗೆ ತಡಿಯಕ್ ಆಗ್ತಿತ್ತು. ಅವತ್ ನಾನು ಮಾಡಿದ್ ಒಂದೇ ಒಂದ್ ತಪ್ಪಿಂದ ಇವತ್ತು ನೀವಿಷ್ಟು ಕಷ್ಟ ಅನುಭವಿಸ್ತಾ ಇದ್ದೀರಾ. ಏನ್ ಹೇಳ್ತಿದ್ದೀರಾ? ಹೌದು ಮೈನವ್ರೆ, ಅವತ್ತು ಸಿಲ್ವರ್ ಜುಬ್ಲಿ ಫಂಕ್ಷನ್ ಅಲ್ಲಿ ನಿಮ್ಮನ್ನ ಯಾರೋ ಕೊಲ್ಲೋದು ಪ್ರಯತ್ನ ಪಡ್ತಿದ್ರು ಅಂತ ಹೇಳಿದ್ದೆ, ನೆನ್ಪಿದ್ಯಾ? ಹುಡುಗಿ ವೇಷ ಹಾಕೊಂಡು ಯಾರೋ ಒಬ್ಬ ನಿಮ್ಮನ್ನ ಹಿಂಬಾಲಿಸ್ತಿದ್ದ ಅಂತ ಹೇಳಿದ್ದೆ. ಅದನ್ನ ನಿಮ್ಗೆ ಹೇಳಿದ್ದಕ್ಕೆ ನೀವು ಪುಷ್ಪಕ್ ಸರ್ ಹತ್ರ ಕಂಪ್ಲೇಂಟ್ ಮಾಡಿದ್ರಿ. ಆ ಘಟನೆ ನೆನ್ಪಿದ್ಯಾ? ನೆನ್ಪಿದ್ಯಾ? ನೆನ್ಪೈತೆ. ಇದ್ಯಾರೋ ಆ ಸಮಯನ ಉಪಯೋಗಿಸ್ಕೊಂಡು ನಿಮ್ಗೆ ಅನ್ಯಾಯ ಮಾಡ್ಬೇಕು ಅಂತ ಕಾಯ್ತಿದ್ರು ಅಂತ ಅನ್ನಿಸ್ತಾ ಇಲ್ಲ. ತುಂಬಾ ದಿನಗಳಿಂದ ಪ್ಲಾನ್ ಮಾಡಿನೇ ಆ ಸಮಯಕ್ಕೋಸ್ಕರ ಕಾಯ್ತಿದ್ರು ಅನ್ನಿಸ್ತಿದೆ. ನಿಮ್ ಮೇಲಾಗಿದ್ದ ಕೊಲೆ ಪ್ರಯತ್ನನ ಹೇಗೋ ತಡೆದ್ಬಿಟ್ಟೆ.
ಆದ್ರೆ ನಿಮ್ಗಾಗಿದ್ದ ಅನ್ಯಾಯನ ನಾನು ತಡೆಯಕ್ಕಾಗ್ಲಿಲ್ಲ ಮೈನವ್ರೆ. ಅವತ್ತು ನಾನೊಮ್ನ ಆಗ್ಲೇ ಹಿಡಿದ್ಬಿಟ್ಟಿದ್ರೆ ನಡೆದಿದ್ ನಿಜ ಎಲ್ಲ ಹೊರಗಡೆ ಬಂದಿರೋದು. ನಾನು ನಿಮ್ಮನ್ನ ಕಾಪಾಡ್ಬೋದಾಗಿತ್ತು. ನನ್ನ ಕ್ಷಮಿಸ್ಬಿಡಿ ಮೈನವ್ರೆ, ನಾನು ನಿಮ್ಮನ್ನ ಕಾಪಾಡ್ಕೊಳ್ಳೋದಕ್ಕಾಗ್ಲಿಲ್ಲ.